ಯಾವ ತಾಯಿ ಗುರುತಾಯಿ ಯಾವ ಸಲುವಾಗಿ ತಮ್ಮ ಬದುಕನ್ನು ಮೀಸಲಿಟ್ಟರೋ ನಾವು ಮಾಡಬೇಕಾಗಿರುವಂಥದ್ದು ಬೇರೇನಿಲ್ಲ. ಗೊತ್ತಿರಲಿ, ನಮ್ಮ ಹೊಸ ಜನಾಂಗ, ಹೊಸ ತಲೆಮಾರು ಇಲ್ಲಿ ಜಾನಪದರು ಹೇಳ್ತಾ ಇದ್ರು, ಎಲ್ಲ ಮರೆತು ಬಿಟ್ಟಿವಿ, ಗೊಂದಲದಾಗಿದ್ದೀವಿ, ನಮಗೇನು ಬದುಕಿನ ಅರ್ಥನ ಆಗ್ತಾ ಇಲ್ಲ ಅಂಥೇಳಿ. ಹೆಂಗಾಗಿಬಿಟ್ಟದಂದ್ರೆ ದಿವಸ ಗೊತ್ತಿರಲಿ ನಿಮಗೆ, ದಿವಸ ನಮ್ಮ ಮಠಕ್ಕೊಬ್ಬ ಹುಡುಗ ಬರ್ತಿದ್ರಿ, ಬಂದ ನಮಸ್ಕಾರ ಮಾಡಿ ಗಂಟಿ ಬಡದು ಅಗದಿ ಖುಷಿ ಒಳಗೆ ನಮ್ಮ ಮಾತಾಡಿಸಿ ಹೋಗ್ತಿದ್ದ. ಹೊಸದಾಗಿ ಅವಾಗ ಆತ್ರಿ ಮಾಡಿದ್ರು, ಹೊಸದಾಗಿ ಮಾಡಿದ್ರು. ಏನು ಮಾಡಿದ್ರಿ? ಭಾಳ ಶೇಣರಿ ಮೆತ್ತಗೆ ಹೇಳತ್ತೀರಿ, ಮಾಡ್ಯಾರ ಅದನ್ನ ಮಾಡೋದು ಯಾವ್ದ್ರಿ? ಅದನ್ನ ರೀ. ಅದು ಮಾಡಿದ ಮೇಲೆ ಕೈಯಾಗ ಒಂದು ಸ್ಕ್ರೀನ್ ಟಚ್ ಮೊಬೈಲ್ ಬತ್ರಿ. ಬರೋದ್ರಿ ಹಿಂಗೆ ತಿರುಗಾಡಿ ನೋಡೋದು, ಗಂಟಿ ಬಾರಿಸೋದು ಬಿಟ್ಟು ನಮಸ್ಕಾರ ಮಾಡೋದು, ವಚನ ಓದೋದು ಬಿಟ್ಟ, ಎಲ್ಲ ಬಿಟ್ಟ. ಏನು ಚೇಂಜ್ ಆಗಿಲ್ಲ ತಮ್ಮ ಅಂತ ಹೇಳಿದ್ನಿ. ಏನ್ರಿ ನಿಮಗೇನು ತಿಳಿತೈತ್ರಿ ಬುದ್ಧಿ ಅಂದವ. ನಿಮಗೆ ತಿಳಿಯಂಗಿಲ್ಲ. ಈಗ ಯಾಕೆ ನನ್ನ ಬಳಗ ಎಟ್ಟಾಗೈತ್ರಿ? ವಾಟ್ಸಾಪ್ ಫ್ರೆಂಡ್ಸ್ 500 ಮಂದಿ, ಫೇಸ್ಬುಕ್ ಫ್ರೆಂಡ್ಸ್ 1000 ಮಂದಿ. ಹಳ್ಳಿಯವ್ರವ್ ಫೇಸ್ಬುಕ್ ಫ್ರೆಂಡ್ಸ್ 1000 ಮಂದಿ. ಏನು ನೋಡು, ಯಾರು ನಮ್ಮ ಹಳ್ಳಿಯವ್ರಿಗೆ ಹಿಂಗಾಗಿತ್ತು ಪರಿಸ್ಥಿತಿ ಅಂದ್ರೆ, ಬರೇ ಎದ್ರ ಹಲೋ ಬಿದ್ರ ಹಲೋ ಹಲೋ ಅನ್ಕೋತ ಗಾಡಿಗೆ ಹಾಕೋತ ಹೊಂಟವ್ರಿ ಇವು. ಅಲ್ಲ, ಎದಕ್ಕೆ ನೀವು ಬೆಳೆಸಾಕತ್ತೀರಿ? ಅರಿವಿಲ್ಲ. ನಾನು 500 ಮಂದಿ ವಾಟ್ಸಾಪ್ ಫ್ರೆಂಡ್ಸ್ ದಿನ ಬೆಳಗಾದ್ರೆ ಸೌಡ್ ಇಲ್ರಿ ನನಗೆ. ಫೇಸ್ಬುಕ್ ಫ್ರೆಂಡ್ಸ್ 106 ಮಂದಿ. ಭಾಳ ಚಲೋ ಮಾಡಿದಪ್ಪ ಯಪ್ಪ, ಎಷ್ಟು ಮಂದಿನ ಗಳಿಸಿ ಏನಾಯ್ತು ಹಿಂಗೆ ಅನ್ನೋದ್ರೊಳಗೆ ಅವಾಗ 8 ದಿವಸನಾಗ ಆಕ್ಸಿಡೆಂಟ್ ಆಗ್ತವ. ಅಯ್ಯೋ ಶಿವನ, ಆಗವ. ಇದ ನೋಡ್ರಿ, ಇದ ಕಳ್ಳ, ಇದು ಹಳ್ಳಿ ಕಳ್ಳ, ನಮ್ಮ ಕಳ್ಳ ಇದು. ಅದ ಹುಡುಗರಿಗೆ ಇದು ಬರಂಗಿಲ್ಲ. ಅವ್ವ ಆಕ್ಸಿಡೆಂಟ್ ಆತು, ದವಾಖಾನೆಗೆ ಅಡ್ಮಿಟ್ ಆಗ್ಯಾನತ್. ನಾನು ನೋಡಕ್ ಹೋದ್ನಿ, ಮಗ್ಲಕ್ಕೆ ಅವ್ವ ಅಪ್ಪ ನಿಂತಾರು, ಹೆಂಡತಿ ನಿಂತಾಳು. ಹೋದವನ ಹಣ್ಣು ಕೊಟ್ಟು ಮಾತಾಡಿಸಿ, ತಮ್ಮ ಹೆಂಗದಿಯೋ, ಮುಖ ಸಣ್ಣದು ಮಾಡಿ, ಏನು ಒಂದು ಸವನ 500 ಮಂದಿ ಆ ಫ್ರೆಂಡ್ಸ, 1000 ಮಂದಿ ಈ ಫ್ರೆಂಡ್ಸ, ಎಲ್ಲಿ ಹೋಗ್ಯಾರೋ ತಮ್ಮ ನೀನು ಫ್ರೆಂಡ್ಸ ಅಂತ ಕೇಳಿದ್ನಿ. ಮತ್ತ ಟಳಾಕ್ ಹತ್ತಿದ. ಯಾವ ಮೊಬೈಲ್ ಫ್ರೆಂಡ್ಸ್ಗಳು ನಿನ್ನ ಕಷ್ಟದಾಗ ಬರಂಗಿಲ್ಲ ತಮ್ಮ, ನಿನ್ನ ಕಷ್ಟದಾಗ ಬರೋರು ನಿನ್ನ ತಂದೆ ತಾಯಿಗಳು ಮತ್ತು ಗುರುಗಳು ಅನ್ನೋದನ್ನ ತಿಳ್ಕೊ ಅಂತ ಹೇಳಿದ್ ನಾನು. ನಿನ್ನ ಕಷ್ಟದಾಗ ಬರಾಗ ಬಿದ್ದಾಗ ಎತ್ಕೊಳ್ಳುವಂತ ಪುಣ್ಯದ ಪೃಥ್ವಿ, ಪುಣ್ಯದಾಲಯ ಅಂದ್ರೆ ಅದು ಈ ಮಠ. ಈ ಗುರುಗಳು, ಗುರುಮಾನ್ ತಪ್ಪಗಳು ನಿನ್ನ ಎತ್ತುಗೊಳಕ್ ಬರ್ತಾರ, ನಿನ್ನ ತಂದೆ ತಾಯಿ ನಿನ್ನ ಜೋಪಾನ ಮಾಡ್ಕೊಳಕ್ ಬರ್ತಾರ. ಮೊಬೈಲ್ ಹಿಡ್ಕೊಂಡು ಹಾಳಾಗಬೇಡ್ರಿ. ಎಷ್ಟೋ ಜನ ನಿನ್ನೆ ಅಥಣಿಗೆ ಬಂದಿದ್ದ, ಜಗತ್ತಿನ ಅದ್ಭುತವಾದ ಇತಿಹಾಸ ನಿರ್ಮಾಣ ಮಾಡಿರುವಂತ ಪ್ರತಾಪ್, ಡ್ರೋಣ ಪ್ರತಾಪ್ ಕೇಳಿದಿರಿ ನೀವು. ಅವ ಒಂದು ದೊಡ್ಡ ಅದ್ಭುತ ವಿಜ್ಞಾನಿಯಾಗಿ ಸಾಧನೆ ಮಾಡ್ಯಾನ. ಸಣ್ಣ ವಯಸ್ಸಿಗೆ ಬಡವ, ಸಣ್ಣ ಹುಡುಗ, ಅಂಥವ್ನ ಅಪ್ಪ ಅವರೆಲ್ಲ ಸನ್ಮಾನ ಮಾಡ್ಯಾರ. ಆ ಹುಡುಗ ಒಂದ ಮಾತಂದ, 1 ವರ್ಷದ ಅವಧಿಯೊಳಗೆ ಸಾಧನೆ ಮಾಡಿ ಇಡೀ ಜಗತ್ತಿಗೆ ಆಶ್ಚರ್ಯ ಪಡುವಂತ ದೇಶದ ಒಂದು ಚಿಕ್ಕ ವಯಸ್ಸಿನ ವಿಜ್ಞಾನಿ ಅಂತ ನಾನು ಪ್ರಶಸ್ತಿ ಪಡಿಬೇಕಾದ್ರೆ ಅಪ್ಪಗಳ ಬ್ಯಾರೆ ಏನೂ ಮ್ಯಾಜಿಕ್ ಮಾಡಿಲ್ಲ. ನನ್ನ 1 ವರ್ಷದ ಅವಧಿಯೊಳಗೆ ಖರೆ ಹೇಳ್ತೇನ್ರಿ, ಮೊಬೈಲ್ ಸ್ವಿಚ್ ಆಫ್ ಮಾಡಿ 1 ವರ್ಷ ಮೂಲೆಯಾಗ ಹೋಗದ ನಾವು ಹೊಳ್ಳೆ ಮುಟ್ಟೇ ಇಲ್ರಿ, ಅದಕ್ಕೆ ನನಗೆ ಪ್ರಶಸ್ತಿ ಬಂದದ ರೀ. ಯಾವ ಚಪ್ಪಾಳಿ ಬಾರಿಸ್ತಾವ ಈ ಕೈಯ, ಅವ ಹೊಳ್ಳಿ ಹಿಡಿತಾವ ಅಂತಿದ್ರು ಅವ್ರ ಹಪ್ಪಗಳು. ಯಾವ ಚಪ್ಪಾಳಿ ಬಾರಿಸ್ತಾವ, ಗಟ್ಟಿಗೆ ಬೆಳಿತಾವ, ಗಂಟೆ ಬೆಳಿತಾವ ಅಂತಿದ್ರಲ್ರಿ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಿನ್ನೆ ಒಂದು ಕಾಲೇಜ್ಗೆ ಹೋಗಿದ್ದು ನಾನು. ಇಲ್ಲಿ ನಮ್ಮ ರೈತ ಬಂಧುಗಳು ಬಳಗ ಐತಿ, ಎಲ್ಲ ಹಿರಿಯರಿದ್ದೀರಿ ನೀವು. ನಮ್ಮ ಮಕ್ಕಳಿಗೆ ಏನನ್ನ ಕೊಟ್ಟು ಹೋಗಬೇಕಾಗ್ಯದ? ಈ ಇತಿಹಾಸದ ಸೂಕ್ಷ್ಮತೆಗಳನ್ನು ಕೊಟ್ಟು ಹೋಗ್ಬೇಕಾಗ್ಯದ. ನಿಮಗೆ ಎಷ್ಟು ಜನರಿಗೆ ನಿಮ್ಮ ತಂದೆ ತಾಯಿಗಳ ಹೆಸರು ಗೊತ್ತ ಕೈ ಎತ್ತರಿಪ್ಪ ಅಂತ ಕೇಳಿದ್ ನಾನು. ಇಲ್ಲ ಮಗ್ಲಕ ಕಾಲೇಜ್, ಅದನ್ನು ಹೇಳೋದು ಬೇಡ. ಅವಾಗಂದ್ರೆ ಅವ್ರು ಏನ್ರಿ, ಏನು ದೊಡ್ಡ ವಿಷಯ ಕೇಳಾಕತ್ತೀರಿ ಅಂದ್ರೆ ಅವ್ರು ಹುಡುಗರೆಲ್ಲ, ಏನು ನಮ್ಮ ತಂದೆ ತಾಯಿಗಳ ಹೆಸರು ಗೊತ್ತು, ಎಲ್ಲರಿಗೂ ಗೊತ್ತ್ರಿ ಅಂತ ಕೈ ಎತ್ತಿದ್ರು. ಭಾಳ ಸಂತೋಷಪ್ಪ, ಭಾಳ ಸಂತೋಷ. ನಿಮ್ಮ ಮುತ್ಯಾನ ಹೆಸರು ಎಷ್ಟು ಜನರಿಗೆ ಗೊತ್ತು ಅಂತ ಕೇಳಿದ್ನಿ. ನಾ ಅರ್ಧ ಏನು ಮೊದಲು ಎತ್ತಿದ್ರೆ ಅಪ್ಪನ ಹೆಸರು ಅಂದಾಗ ಅದು ಅರ್ಧಕ್ಕೆ ಬತ್ರಿ. ಅದು ನಮ್ಮ ಮುತ್ಯಾನ ಹೆಸರು ರೀ ಅನ್ಕೋತ ಕೈ ಅರ್ಧಕ್ಕೆ ಬಂತ್ರಿ. ಅದ ಮುಂದೆ ನಿಮ್ಮ ಮುತ್ಯಾನ ಹೆಸರು ಎಷ್ಟು ಜನರಿಗೆ ಗೊತ್ತಾ? ನಮಗೇನು ಯಾರಿಗೆ ಗೊತ್ತಿಲ್ರಿ ಅಂದ್ರೆ ಅವರು. ಅಪ್ಪನ ಹೆಸರು ಗೊತ್ತಿದ್ದವ್ರಿಗೆ ಮುತ್ಯಾನ ಹೆಸರು ಗೊತ್ತಿಲ್ಲ, ಅದ್ರ ಮುತ್ಯಾನ ಹೆಸರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇರಲಿ, ಗೊತ್ತಿರಲಿ, ಪರವಾಗಿಲ್ಲ. ಅದ್ರಾಗ ಇನ್ನೂ ಕೆಲವು ಹೆಸರು ಹೇಳ್ತೀನಿ, ಎಷ್ಟು ಜನರಿಗೆ ಗೊತ್ತು ಕೈ ಎತ್ರಿ. ಅವಾಗ ಒಂದು ಮಾತು ಕೇಳಿದೆ ನಾನು, ಬಸವಣ್ಣನ ಹೆಸರು ಎಷ್ಟು ಜನರಿಗೆ ಗೊತ್ತು? ಎಲ್ಲರೂ ಕೈ ಎತ್ತಿದ್ರು. ಮಹಾವೀರ, ಬುದ್ಧ, ಜ್ಯೋತಿಬಾ ಫುಲೆ, ಶಿವಾಜಿ ಮಹಾರಾಜ್,
ಅಕ್ಕಮಹಾದೇವಿ, ಮೀರಾಬಾಯಿ, ಲಲ್ಲೇಶ್ವರಿ ಹಿಂಗೆಲ್ಲ ಕೇಳ್ಕೊತ ಹೋದ್ನಿ. ನನಗ್ ಗೊತ್ತ್ರಿ ಅಂತ ಕೈ ಎತ್ತಿದ್ರು. ನಾ ಮತ್ತೊಂದು ಪ್ರಶ್ನೆ ಕೇಳಿದೆ, ಇವ್ರು ಯಾರು ನಿಮಗ ಹತ್ತಿದವರು ಅಲ್ಲ, ರಕ್ತ ಸಂಬಂಧಿಗಳಲ್ಲ, ನಿಮ್ಮ ಜೊತೆಗೆ ಮನ್ಯಾಗ ಹುಟ್ಟಿದವರಲ್ಲ. ನಿಮ್ಮ ಮನ್ಯಾಗ ಹುಟ್ಟಿದವ್ರ ಹೆಸರು ಮರ್ತೀರಿ, ಇವ್ರ ಹೆಸರು ಯಾಕೆ ನೆನಪಿಟ್ಕೊಂಡಿರಿ ತಮ್ಮ? ಅವಾಗ ಒಂದು ಮಾತನ್ನು ಹೇಳಿದೆ ಬಂಧುಗಳೇ, ಆ ಮಾತನ್ನು ನಿಮಗೆ ಹೇಳ್ತೀನಿ ನಾನು. ಯಾರು ಮನೆಗಾಗಿ, ತಮ್ಮ ಮನೆತನಕ್ಕಾಗಿ, ತಮಗಾಗಿ ಯಾರು ಬಾಳ್ಯಾರ, ಯಾರೂ ನಿಮ್ಮನ್ನು ನೆನಪಿಡಂಗಿಲ್ಲ. ನಾಡು ನುಡಿ ಸಂಸ್ಕೃತಿ ಸಮಾಜ ಅಂತ ಯಾರು ನೆನಪಿಸ್ಕೊಳ್ತಾರೋ ಇಡೀ ಜನಾಂಗವೇ ಅವನ್ನ ನೆನೆಸ್ತದ ಅನ್ನುವಂಥ ಮಾತು ಹೇಳಿದೆ. ಅಂಥ ಜನಾಂಗ ನೆನೆಸುವಂಥ ಕಾಲ ಆಗಬೇಕು. ಮಹಾಂತ ಶಿವಯೋಗಿಗಳನ್ನ, ನಾಡಿನ ಎಲ್ಲ ಪುಣ್ಯಾತ್ಮರನ್ನ ಯಾಕೆ ನೆನೆಸ್ತೀವಿ ಅಂತಂದ್ರ, ಇಡೀ ಜನಾಂಗಕ್ಕಾಗಿ ಸಮಾಜಕ್ಕಾಗಿ ಸವಿಸಿದರು ತಮ್ಮ ತನುವ, ಸಂಸ್ಕೃತಿಗಾಗಿ ಸುರೆಗೈದರು ತಮ್ಮ ಧನವ, ಶಿವಯೋಗಕ್ಕಾಗಿ ಮೀಸಲಿಟ್ಟರು ತಮ್ಮ ಮನವ, ತನು ಮನ ಧನ ವಂಚಕನಲ್ಲವಯ್ಯ ಅಂತ ಡಾಕ್ಟರ್ ಜಚಿನಿಯವರು ಈ ಮಾತನ್ನು ಬರೀತಾರೆ. ಆ ಕಾರಣಕ್ಕಾಗಿ ನಾವು ತನು ಮನ ಧನ ವಂಚಕರಾಗಬಾರದು. ನಿಮ್ಮನ್ನು ಲಿಂಗ ಕಟ್ಟಿ ಭಸ್ಮ ಹಚ್ಚೋದು ಅಷ್ಟ ನಮ್ಮ ಉದ್ದೇಶ ಅಂತ ಅಲ್ಲ. ಇದೊಂದು ಕ್ರಾಂತಿ ಅದ, ಇದೊಂದು ಹೋರಾಟ ಅದ, ಜಾತ್ಯತೀತ ಪರಿಕಲ್ಪನೆ ಅದ. ಲಿಂಗಾಯತ ಹೋರಾಟದ ಜಾಗೃತಿಯ ಕ್ರಾಂತಿಯನ್ನ, ಲಿಂಗಾಯತ ಧರ್ಮವನ್ನು ವೈದಿಕ ಧರ್ಮವನ್ನು ಮಾಡಿರುವಂಥ ದೊಡ್ಡ ದುರಂತ ಆಗಿರೋದ್ರಿಂದ ಇದು ವೈದಿಕ ಧರ್ಮ ಅಲ್ಲ. ಹೇಗೆ ಜೈನ ಧರ್ಮ, ಹೇಗೆ ಬೌದ್ಧ ಧರ್ಮ, ಹೇಗೆ ಇಸ್ಲಾಂ ಧರ್ಮ ಅವೈದಿಕ ಧರ್ಮಗಳಾಗಿ ಬಂದು ಗೊತ್ತಿರಲಿ ನಿಮಗೆ. ನಾವು ವೈದಿಕ ಮಾಡುವಂಥ ಧರ್ಮ ಇರಲ್ಲ, ಹೋಮ ಹವನಗಳನ್ನು ಮಾಡೋರಲ್ಲ, ಶಕುನ ಕಣಿಕಲ್ಪನೆಗಳನ್ನು ಕೇಳೋರಲ್ಲ, ಪಂಚಾಂಗ ವ್ರತಗಳನ್ನು ನೋಡೋರಲ್ಲ. ಯಾವ್ದು ಇಲ್ಲ ಅಂತ ಹೇಳಿದ್ರು ಅದೆಲ್ಲ ಹಿಂದಿನ ಭಾಗಲ್ಲೇ ನಾವು ತಗೊಂಡು ಬಂದೀವಿ. ಅಂಗದ ಮೇಲೆ ಲಿಂಗ ಧರಿಸ್ಕೊಂಡು ಚಂದಾಗಿ ನೀವು ನಿಮ್ಮ ಪೂಜಾ ಮಾಡ್ಕೊಂಡು ಜೀವನದಾಗ ಆನಂದಿರ್ರಿ, ಅದೇ ನಿಮಗೆ ಆತ್ಯಂತಿಕ ಸತ್ಯ ಅಂತ ಹೇಳಿದ್ರು. ನಾವು ತಿರುವ್ಯಾಡಿ ಯಾವ ಧರ್ಮದೊಳಗೆ ಏನಿಲ್ಲೋ ಅದನ್ನೆಲ್ಲ ತಂದು ಹಾಕಿಬಿಟ್ಟಿವಲ್ಲ, ಎಂಥ ದುರಂತ. ಆತ್ಮೀರೇ, ಎನ್ನ ಮಡದಿ ಹಾಲು ಕಾಯಿಸುವಾಗ ಹಾಲಿನ ಮಡಿಕೆಯಲ್ಲಿ ಹಾವು ಬಿದ್ದು ಸತ್ತಿತ್ತು. ಎನ್ನ ಮಡದಿ ಹಾಲು ಕಾಯಿಸುವಾಗ ಹಾಲಿನ ಮಡಿಕೆಯಲ್ಲಿ ಹಾವು ಬಿದ್ದು ಸತ್ತಿತ್ತು. ಮಡದಿ ಬೇಯುವಂತಿಲ್ಲ, ಮಡಿಕೆ ಒಡೆಯುವಂತಿಲ್ಲ. ಇದಾವುದರ ಚೋದ್ಯ ಹೇಳ ಅರಿವಿನ ಮಾರಿ ತಂದೆ ಅಂತ ಶರಣರು ಈ ಮಾತನ್ನು ಬರೀತಾರೆ. ನನ್ನ ಹೆಂಡತಿ ಹಾಲು ಕಾಸಕತ್ತಾಳ, ಹಾಲಿನೊಳಗ ಹಾವು ಬಿದ್ದದ ನೋಡ್ರಿ. ಮಡದಿನ ಬೈತೀರ್ಯಾ, ಬಿಟ್ಟು ಓಡಿ ಹೋಗ್ತಾಳ. ಗಡಿಗೆ ಹೊಡಿತೀರ್ಯಾ, ಇರುದ ಒಂದ ಗಡಿಗೆ. ಆಮೇಲೆ ಹೆಂಗಾಗ್ಯದ ಪರಿಸ್ಥಿತಿ ಅಂತ ಹಾಲು ಕುಡಿತೀರಾ, ಅದು ವಿಷದ ಹಾಲು. ಸಮಾಜ ಅನ್ನುವಂಥ ಅದ್ಭುತವಾದ ಮಹಾಪಾತ್ರೆಯೊಳಗ ಜಾತಿ, ಮತ, ಕುಲ, ಅನೇಕ ನಮ್ಮ ಪಂಗಡಗಳು ವಿಷ ಬಿದ್ದು ಬಿಟ್ಟದ. ಇದನ್ನ ಕಾಯಿಸಿ ಕುಡಿಸಬೇಕಾದ ಮಹಾತಾಯಿ ಧರ್ಮ ಗುರು ಅಂತವನೇ ಜಾತಿಯ ಕೂಪದ ಮಹಾತಾಯಿ ಆಗಿಬಿಟ್ಟಾನ. ಇನ್ನು ಗುರುವಿಗೆ ಬೈತಿರೋ, ಹಾಲ ಕುಡಿತಿರೋ, ಅಥವಾ ಸಮಾಜ ಅನ್ನೋ ಪಾತ್ರೆಯನ್ನು ಒಡೆಯಲು ಪ್ರಯತ್ನ ಮಾಡೋದು, ಇದು ನಮ್ಮ ಕಣ್ಣು ಮುಂದೆ ಕಾಣುವಂಥ ಪ್ರಶ್ನೆ. ನಮ್ಮ ಜನರನ್ನ ಮೇಲಿಂದ ಮೇಲೆ ಬಡಿಬೇಕು. ಬಡಿಯೋದಂದ್ರೆ ಬೆತ್ತ ತಗೊಂಡು ಬಡಿಯೋದಲ್ಲ. ನಮ್ಮ ಜನರನ್ನು ಎಬ್ಬಿಸಬೇಕು, ಎಚ್ಚರಿಸಬೇಕು, ತಿಳಿಗೊಳಿಸಬೇಕು, ಅರಿವಿನ ಜಾಗೃತಿಯ ಆಂದೋಲನವನ್ನು ಮಾಡಿಸಬೇಕು. ಈ ಆಂದೋಲನವನ್ನು ಯಾವ ನೆಲದೊಳಗ ನಮ್ಮ ಅಪ್ಪಗಳು ಬಿತ್ತಿ ಹೋದ್ರು, ಮುನ್ನಡೆಸಿ ಹೋದ್ರು, ನಾವೇನಾದ್ರೂ ವಾರಸುದಾರರಿದ್ರ, ನಮ್ಮ ಅಪ್ಪಗಳು 50 ಎಕರೆ ಬಿಟ್ಟಾರು, 100 ಎಕರೆ ಬಿಟ್ಟಾರ, ನಮ್ಮ ಅಪ್ಪಗಳು ನಮ್ಮ ಮಠಕ್ಕೆ, ನಮ್ಮ ಮನೆತನಕ್ಕೆ 1000 ಎಕರೆ ಏನ್ರಿ ಇಟ್ಟಾರಂತಂದ್ರೆ ನೀವೇನು ತಿಳ್ಕೊಬೇಡ್ರಿ. ನಮ್ಮ ಅಪ್ಪಗಳು ನಮಗೇನಾದ್ರೂ ಬಿಟ್ಟಿದ್ರ, ನಮ್ಮ ಅಪ್ಪಗಳು ಏನಾದ್ರೂ ವಾರಸುದಾರ ನಾವು ಆಗಬೇಕಾಗಿದ್ರ, ಬಸವ ತತ್ವದ ಖರೆ ವಾರಸುದಾರರಾಗ್ರಿ. ನಿಮಗೆ ನಿಮ್ಮ ಅಪ್ಪಗಳ ಆಶೀರ್ವಾದ ಯಾವಾಗಲೂ ಇರ್ತದ.